ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇದು ನಮ್ಮ ಹಬ್ಬಂದು ಹಿಂದಿನ ದಿನ ವ್ಲಾಗು. ಈ ವ್ಲಾಗಲ್ಲಿ ನಾವು ತಿಂಡಿ ಮಾಡೋದಾಗಿರ್ಬೋದು, ಏನೆಲ್ಲ ರೆಡಿ ಮಾಡ್ಕೊಳ್ತೀವಿ ಹಬ್ಬಕ್ಕೆ ಅಂತ. ನಮ್ಮ ಹಬ್ಬ ಬಂದು ಶನಿವಾರ ಇರೋದು. ನಾವು ಶುಕ್ರವಾರ ತಿಂಡಿ ಎಲ್ಲ ಬೇಯಿಸಿ ರೆಡಿ ಮಾಡ್ಕೋಬೇಕು. ಸೊ ಆ ವಿಡಿಯೋನ ಇವಾಗ ಮಾಡ್ತಿದ್ದೀನಿ. ಸೊ ಹಾಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಇದೆ. ನಾವೇನು ಲಕ್ಷ್ಮೀ ಪೂಜೆ ಏನು ಮಾಡಲ್ಲ, ಸಿಂಪಲಾಗಿ ಮಾಮೂಲಿ ಪೂಜೆ ಮಾಡ್ತೀವಿ ಅಷ್ಟೇ. ಮನೇಲಿ ಆಲ್ರೆಡಿ ಎಲ್ಲ ಪೂಜೆ ಮಾಡಿದ್ದಾರೆ. ನಾನೀಗಷ್ಟೇ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಎಲ್ಲ ಮಾಡಿದ ತಕ್ಷಣ ಇನ್ನು ತಿಂಡಿ ಮಾಡೋಕ್ಕೆ ರೆಡಿ ಆಯಿತು. ಫಸ್ಟು ನಾವು ಚಕ್ಲಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳೋದಂದರೆ ಚಕ್ಲಿ ಮಾಡೋಕ್ಕೆ. ಸೊ ಅದಕ್ಕೆ ನಾವು ಫಸ್ಟು ಚಕ್ಲಿನೇ ಮಾಡಿಬಿಡೋಣ ಅಂತ ಚಕ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಫಸ್ಟು ಒಂದು ಸ್ಟವ್ ಇಟ್ಬಿಟ್ಟು ಅದಕ್ಕೆ ಹಚ್ಬಿಟ್ಟು ಒಂದು ಸ್ವಲ್ಪ ಬಿಸಿನೀರು ಇಟ್ಬಿಟ್ಟು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಕಾಯಕ್ಕಿಡಬೇಕು. ಆಮೇಲೆ ಹೋಗಿ ಮಿಲ್ಲಲ್ಲಿ ಅಕ್ಕಿ, ಮೆಣಸಿನ್ಕಾಯಿ ಹಾಗೆ ಕಡಲೆ ಇಷ್ಟನ್ನು ಚಕ್ಲಿಗೆ ಹೋಗಿ ಪುಡಿ ಮಾಡಿಸ್ಕೊಂಡು ಬಂದಿರ್ತಾರೆ ನೋಡಿ. ಅದಕ್ಕೆ ಈ ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಎಳ್ಳು, ಜೀರಿಗೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಮಡ್ಗು ಅಲ್ಲೇ ನೀರ ನಿನ್ನೆ ವಿಡಿಯೋ ಮಾಡ್ಕೊತೀನಿ. ಹಾಗೆ ನಮ್ಮ ಅಪ್ಪನ ಸ್ವಲ್ಪ ರೇಗಿಸ್ಕೊಂಡು ನಾನು ನಮ್ಮ ಮಮ್ಮಿ ಸಿಕ್ಕಾಪಟ್ಟೆ ನಗಾಡ್ತಾ ಇದ್ವಿ. ಸೊ ಇವಾಗ ಉಪ್ಪೆಲ್ಲ ಹಾಕೋಬೇಕು ಬಿಸಿನೀರಿಗೆ. ಈ ಬಿಸಿನೀರು ಚೆನ್ನಾಗಿ ಬಿಸಿ ಆದಮೇಲೆ ಆಮೇಲೆ ಹಿಟ್ಟು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಹದ ಮಾಡಿಕೊಂಡ್ರೆ ಚಕ್ಲಿದು ಹಿಟ್ಟು ರೆಡಿ ಆಗುತ್ತೆ. ಆಮೇಲೆ ಏನಿಲ್ಲ ಚಕ್ಲಿನ ಆಮೇಲೆ ಕ್ಲೀನಾಗಿ ಮಾಡಿಕೊಂಡ್ರೆ ಮುಗೀತು. ಇದೇ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳೋದು. ಇದು ನಾವು ಚಕ್ಲಿಗೆ ಆಲ್ಮೋಸ್ಟು ಒಂದು 2 ಸೇರು ಹತ್ತತ್ರ ಮಾಡ್ತಾಯಿದ್ದೀವಿ. ಇದೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದು ಅಂದರೆ ಇನ್ನೆಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತೀವಿ. ನಾವು ಹಬ್ಬಕ್ಕೆ ಒಂದು 5 ಥರ ತಿಂಡಿ ಇಲ್ಲಾಂದರೆ 9 ಥರ ತಿಂಡಿ ಮಾಡಬೇಕು. ನಾವು ಮನೇಲಿ 5 ಥರ ಮಾಡ್ತಾಯಿದ್ದೀವಿ. ಮೊದಲಿಗೆ ಚಕ್ಲಿ ಮಾಡ್ತೀವಿ, ಕಜ್ಜಾಯ ಮಾಡ್ತೀವಿ, ಆಮೇಲೆ ಚಕ್ಕಿನ ಉಂಡೆ ಅಂತ ಮಾಡ್ತೀವಿ, ಅದನ್ನು ತೋರಿಸ್ತೀನಿ ನೆಕ್ಸ್ಟು. ಆಮೇಲಿಂದ ಬೆಳಗ್ಗೆ ಇವಾಗ ಹಿಂದಿನ ದಿನ 3 ಐಟಮ್ಸ್ ಮಾಡ್ಕೋತೀವಿ. ಇನ್ನು ಹಬ್ಬದ ದಿನ ಬೆಳಗ್ಗೆನೇ ಎದ್ಬಿಟ್ಟು ವಡೆ ಮತ್ತು ಬೋಂಡ ಮಾಡ್ಕೋತೀವಿ. 5 ಥರ ಆಗುತ್ತೆ. ಇವಾಗ ನೋಡ್ತಾ ಇದ್ದೀರ ಅಲ್ವಾ, ಚಕ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ತೈತೆ ಮಮ್ಮಿ. ಅದೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಚಕ್ಲಿನ ಒತ್ತೋದಷ್ಟೇ. ಚಕ್ಲಿ ಎಲ್ಲ ಒತ್ತಾದ್ಮೇಲೆ ಚಕ್ಲಿ ಮಾಡ್ಕೊಂಡ್ರೆ ಮುಗೀತು. ತುಂಬಾ ಚೆನ್ನಾಗಿರುತ್ತೆ ಚಕ್ಲಿ ಮನೇಲೇ ಮಾಡ್ಕೊಳ್ಳೋದು. ಹೋಗಿ ಬೇಕ್ರಿಲೆಲ್ಲ ತಿನ್ನೋದಕ್ಕಿಂತ ಈ ರೀತಿ ಮನೇಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆಮೇಲೆ ಈ ಥರ ಒಂದು ಪಂಚೆನೋ ಇಲ್ಲ ನುಂಗಿನ ತಗೊಂಡು ಅದ್ರ ಮೇಲೆ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಏನು ಟಿಪ್ ಕೊಡ್ತೀನಿ ಅಂದರೆ, ಆಲ್ಮೋಸ್ಟ್ ನೀವು ಏನಾದ್ರು ತಿಂಡಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀರಾ ಅಂದರೆ ಕಬ್ಬಿಣದ ಬಾಣಲಿನೇ ಮಾಡಿ. ಏಕೆಂದರೆ ಎಣ್ಣೆ ಅಷ್ಟು ಹೀರ್ಕೊಳ್ಳಲ್ಲ. ಇನ್ನು ಮಾಮೂಲಿ ಪಾತ್ರೆಯಲ್ಲಿ ಇಲ್ಲ ಮಾಮೂಲಿ ಬಾಣಲಿ ಮಾಡಿದ್ರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಸೊ ಇನ್ನು ನಾನು ಚಕ್ಲಿ ಒತ್ತೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇದೇ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳೋದಂದರೆ ನಮ್ಮ ಮನೆಯಲ್ಲಿ ಚಕ್ಲಿ ಮಾಡೋದೆ. ನಾವೇನು ಕಿಚನಲ್ಲೆಲ್ಲ ಮಾಡಲ್ಲ, ಅಲ್ಲೇ ಹಾಕೊಬಿಡ್ತೀವಿ. ಕಿಚನಲ್ಲಿ ಸಿಕ್ಕಾಪಟ್ಟೆ ಶಾಖೆ ಅಂತ ಹಾಲಲ್ಲಿ ತುಂಬ ಜಾಸ್ತಿ ಜಾಗ ಇರುತ್ತೆ ನೋಡಿ. ಸೊ ಈಸಿಯಾಗಿ ಚಕ್ಲಿ ಮಾಡ್ಕೊಬೋದು, ಚೆನ್ನಾಗಿರುತ್ತೆ ಅಂತ. ಈ ಸಲ ನಮ್ಮ ಚಿಕ್ಕಮ್ಮ ಯಾರೂ ಬಂದೇ ಇಲ್ಲ. ನಾನು ನಮ್ಮ ಮಮ್ಮಿ ಇಬ್ಬರೇ ಸೇರ್ಕೊಂಡು ಎಲ್ಲ ತಿಂಡಿನೂ ಮಾಡಿದ್ವಿ. ಸೊ ಇವಾಗ ಚಕ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು ಆಲ್ಮೋಸ್ಟು ಸುಮಾರು ವರ್ಷದಿಂದ ನಾನು ಮಾಡ್ತಿದ್ದೀನಿ ಚಕ್ಲಿ. ಒತ್ತತ್ತೆಲ್ಲ ನನ್ನ ಕೆಲಸ, ಬೇಯಿಸೋದೆಲ್ಲ ಮಮ್ಮಿ ಕೆಲಸ. ಈ ವರ್ಷ ಏನು ಸ್ಪೆಷಲ್ ಅಂದರೆ ನಮ್ಮ ಡ್ಯಾಡಿ ಕೂಡ ನಮ್ಮ ಜೊತೆ ಬಂದು ತಿಂಡಿಯೆಲ್ಲ ಬೇಯಿಸೋಕ್ಕೆ ಶುರು ಮಾಡಿಕೊಂಡ್ರು. ಅದೊಂದು ತುಂಬ ಖುಷಿ. ಏನೋ ಒಂಥರ ಫುಲ್ಲು ಕ್ವಾಟ್ಲೆಗಿ ಫುಲ್ ನಗಾಡ್ಕೊಂಡು ಈ ವರ್ಷ ಚೆನ್ನಾಗಿ ತಿಂಡಿ ಮಾಯಿಸಿದ್ವಿ. ಇವಾಗ ನೋಡ್ತಿದ್ರಲ್ವ, ನಾನು ಒತ್ಕೊಡೋದು, ನಮ್ಮ ಅಪ್ಪ ಬೇಯಿಸೋದು, ಈ ರೀತಿಯಾಗಿ ಮಾಡಿದ್ವಿ. ಇವತ್ತು ನಾವು 3 ಜನನೇ ಸೇರ್ಕೊಂಡು ಮಾಡಿದ್ವಿ. ನಮ್ಮ ಅಣ್ಣ ವೇಸ್ಟ್ ಫೆಲೋ ಬರೀ ವೀಡಿಯೋ ಮಾಡ್ಕೊಳ್ಳೋದು, ಕೂತ್ಕೊಳ್ಳೋದು ಅದು ಮಾಡ್ತಿದ್ದ. ಇನ್ನೆಲ್ಲ ನಾವೇ ಮಾಡ್ತಿದ್ದೋ. ಏನೋ ಗೊತ್ತಿಲ್ಲ, ಈ ವರ್ಷ ನಮ್ಮ ಅಪ್ಪ ಫುಲ್ ಕೆಲಸ ಮಾಡಿಕೊಟ್ರು. ಇಷ್ಟು ವರ್ಷ ಒಂದು ಕೆಲಸ ಮಾಡ್ತಿರಲಿಲ್ಲ, ಏನಿಲ್ಲ. ಈ ವರ್ಷ ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡಿಕೊಟ್ರು. ಸೊ ನಾನು ನಮ್ಮ ಅಪ್ಪ ಮಾತಾಡಿಕೊಂಡು ಚಕ್ಲಿ ಮಾಡ್ತಾಯಿದ್ದೀವಿ. ಚಕ್ಲಿ ಎಲ್ಲ ಮಾಡಿದ್ಮೇಲೆ ನೆಕ್ಸ್ಟು ಚಕ್ಕಿನ ಉಂಡೆ ಅಂತ ಹೇಳಿದ್ವಲ್ಲ, ಅದನ್ನ ಮಾಡ್ತೀವಿ. ಇಲ್ಲಿ ಕಜ್ಜಾಯಕ್ಕೆ ನಮ್ಮ ಮಮ್ಮಿ ಹಾಗೆ ನಮ್ಮ ಪಕ್ಕದ ಮನೇಲಿ ಒಬ್ಬರು ಆಂಟಿ ಇದ್ದಾರೆ. ಅವರು ಇಬ್ಬರು ಸೇರಿಕೊಂಡು ಕಜ್ಜಾಯ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಿದ್ದಾರೆ. ಸೊ ಇವರೇನು ಮಾದೇವಿ ಅಂತ, ನಾವು ಮಾದೇವಿ ಆಂಟಿ ಅಂತ ಕರಿತೀವಿ. ಸೊ ಇವರು ಎಲ್ಲ ಸ್ವಲ್ಪ ಪಾಕ ಎಲ್ಲ ತೆಗಿಯೋಕ್ಕೆ ನಮ್ಮ ಮಮ್ಮಿಗೆ ಅಷ್ಟು ಸರಿಯಾಗಿ ಬರಲ್ಲವಲ್ಲ. ಸೊ ಅದಕ್ಕೋಸ್ಕರ ನಾವು ಆಂಟಿನ ಕರ್ಕೊಂಡು ಪಾಕ ಎಲ್ಲ ತೆಗೆಸ್ಕೊಂಡು ಈಗ ಕಜ್ಜಾಯಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ. ಸೊ ಕಜ್ಜಾಯ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಚೆನ್ನಾಗಿ ಉನಿತದೆ, ಆವಾಗ ಇನ್ನೂ ಸೂಪರಾಗಿ ಬರುತ್ತೆ ಕಜ್ಜಾಯ. ಸೊ ಅದಕ್ಕೋಸ್ಕರ ಫಸ್ಟು ಕಜ್ಜಾಯಕ್ಕೆ ರೆಡಿ ಮಾಡಿ ಇಟ್ಬಿಡ್ತಿದ್ದೀವಿ.
ನಾವು ಈ ವರ್ಷವೇ ಸ್ವಲ್ಪ ಸಿಂಪಲಾಗಿ ಎಲ್ಲ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೆವು. ಫಸ್ಟೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಿದ್ರು, ತಿಂಡಿ ಬೇಯಿಸೋಕ್ಕೆ ಆಗ್ತಿರ್ಲಿಲ್ಲ. ಎಲ್ಲರೂ ಹೇಳ್ತಾರೆ ಖಾರದ ಊಟ ಆದರೆ ಚೆಂದ, ಈ ಸಿಹಿ ಸಪ್ಪೆ ಅಂತೂ ಮಾಡೋಕ್ಕಾಗಲ್ಲ ಅಂತ. ಅದಂತೂ ನಿಜ. ಇದೆಲ್ಲ ತಿಂಡಿ ಮಾಡಿ ಅದು ಬೇಯಿಸಿ ಎಲ್ಲ ಮಾಡೋಷ್ಟೊತ್ತಿಗೆ ಚಿಕನ್ ಮಟನ್ ತಂದು ಮಾಡಿಬಿಡ್ಬೋದು. ಇವಾಗ ಚಕ್ಕಿನ ಉಂಡೆಗೆ ರೆಡಿ ಮಾಡ್ತಿದ್ದಾರೆ ನೋಡಿ. ಬೆಲ್ಲ ಎಲ್ಲ ಹಾಕೊಂಡು ಕಲಸ್ಕೊಂಡು ಮೈದಾ ಹಿಟ್ಟೊಳಗೆ ಹಾಕೊಂಡು ಹುಯ್ಯೋದು. ಕ್ಯಾಮ್ರಾ ಕೈಯತ್ತು. ಸೊ ಇವಾಗ ಚಕ್ಕಿನ ಉಂಡೆ ಮಾಡೋಕ್ಕೆ ಮೈದಾ ಹಿಟ್ಟಿರುತ್ತಲ್ಲ ನೋಡಿ, ಅದನ್ನ ಫುಲ್ ತೆಳ್ಳಗೆ ಬಜ್ಜಿ ಮಾಡ್ತೀವಲ್ವ ಆ ರೀತಿಯಾಗಿ ಕ್ಲೀನಾಗಿ ಕಲಿಸ್ಕೊಬೇಕು. ಅದನ್ನೆಲ್ಲ ಕಲಿಸ್ಕೊಬಿಟ್ಟು ಈ ಕಡೆ ಮಮ್ಮಿ ಹೇಳಿದ್ರಲ್ಲ ಆವಾಗಲೇ ಎಳ್ಳು, ಬೆಲ್ಲ, ಕಡಲೆ, ಕಾಯಿ ತುರಿ ಎಲ್ಲ ಹಾಕೊಂಡು ಹಿಡಿದು ನಂಗೆ ಅಷ್ಟು ಗೊತ್ತಿಲ್ಲ, ಅಷ್ಟೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಉಂಡೆ ಮಾಡ್ಕೋಬೇಕು. ನೆಕ್ಸ್ಟ್ ಅದನ್ನ ಇದ್ರೊಳಗೆ ಡಿಪ್ ಮಾಡಿ ಎಣ್ಣೆಗೆ ಹಾಕಿದ್ರೆ ಆಯಿತು. ಚಕ್ಕಿನ ಉಂಡೆ ಅಂತಾರೆ ಇದನ್ನ ನಮ್ಮ ಕಡೆ. ನೀವು ಎಳ್ಳುಂಡೆ ಅಂದರೂ ನಡೆಯುತ್ತೆ, ಚಕ್ಕಿನ ಉಂಡೆ ಅಂದರೂ ನಡೆಯುತ್ತೆ. ಅದನ್ನ ಹಾಕ್ಕೊಂಡು ಎಣ್ಣೆ ಕರ್ಕೊಂಡ್ರೆ ಇದೊಂದು ತಿಂಡಿ ರೆಡಿ ಆಯಿತು. ಇನ್ನು ನೆಕ್ಸ್ಟು ಕಜ್ಜಾಯ ಮಾಡ್ತೀವಿ, ಅದನ್ನು ಕೂಡ ತೋರಿಸ್ತೀವಿ, ನೋಡ್ತಾಯಿರಿ. ಸೊ ನೋಡ್ತಾ ಇರ್ಬೋದು, ಇವಾಗ ಮೈದಾ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ನಮ್ಮ ಮಮ್ಮಿ ಈ ಕಡೆ ಉಂಡೆ ಎಲ್ಲ ಕಟ್ಟಿ ಕಟ್ಟಿ ಮಾಡೋಗ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ನಾವು ಸ್ವಲ್ಪ ಬೇಗ ಮಧ್ಯಾಹ್ನದಷ್ಟೊಳಗಡೆ ಆಲ್ಮೋಸ್ಟ್ ಎಲ್ಲ ತಿಂಡಿ 3 ತಿಂಡಿ ಬೇಯಿಸಿ ಇಟ್ಕೊಂಡ್ವಿ. ಇನ್ನು ನೆಕ್ಸ್ಟು ಸಂಜೆ ಮೇಲೆ ಮಮ್ಮಿ ಹೋಗ್ಬಿಟ್ಟು ಗದ್ದೆ ಇದೆಯಲ್ವ ನೋಡಿ, ಅಲ್ಲಿ ಹೋಗ್ಬಿಟ್ಟು ಸಂತೆ ಇತ್ತು ಇವತ್ತು. ಸೊ ತರಕಾರಿ ಎಲ್ಲ ತಂದರು. ಇನ್ನು ನನಗೆ ಮಧ್ಯಾಹ್ನ ಮೇಲೆ ಏನು ಕೆಲಸ ಇರಲಿಲ್ಲ ಅಷ್ಟು. ನಾನು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿ ಹಾಯಾಗಿ ಕೂತಿದ್ದೆ. ಇನ್ನು ಮಧ್ಯಾಹ್ನ ತನಕ ಸ್ವಲ್ಪ ಜಾಸ್ತಿ ಕೆಲಸ, ತುಂಬಾ ನನಗಂತೂ ಫುಲ್ ಸುಸ್ತಾಯ್ತಿತ್ತು. ಮಧ್ಯಾಹ್ನ ತನಕ ಕುತ್ತಿ ಜಾಗದಲ್ಲಿ ಕೂತ್ಕೊಂಡು ಎಲ್ಲ ಬೇಯಿಸೋದು, ಕಲಸೋದು, ಮಾಡೋದು ಅದೇ ಆಗಿತ್ತು. ಅದೊಂದು ಸ್ವಲ್ಪ ನನಗೆ ಸುಸ್ತು ಅನ್ನಿಸ್ತಿತ್ತು. ಆಮೇಲಿಂದ ಎಲ್ಲ ಮಾಡಿಬಿಟ್ಟು ಎಲ್ಲ ಬೇಗ ಊಟ ಗೀಟ ಎಲ್ಲ ಮಾಡಿಕೊಂಡು ಆವಾಗ ಸ್ವಲ್ಪ ರೆಸ್ಟ್ ತಗೊಂಡೆ. ಆಮೇಲೆ ಸರಿ ಆಯಿತು. ಇವಾಗ ಇನ್ನು ಮಾರ್ನಿಂಗ್ ಬಂದುಬಿಟ್ಟು ವಡೆ ಮತ್ತು ಬೋಂಡ ಮಾಡಿ ಏನಾದರೂ ಊಟ ಮಾಡಿಬಿಟ್ಟು ಎಡೆ ಇಕ್ಬೇಕು ದೇವರಿಗೆ. ಮತ್ತು ನಮ್ಮ ತಾತ, ಮುತ್ತಾತ, ಮುತ್ತಜ್ಜಿ, ನಮ್ಮ ಚಿಕ್ಕಪ್ಪ ಅವ್ರಿಗೆಲ್ಲ ಎಡೆ ಇಕ್ಬೇಕು. ಆ ಕೆಲಸ ಮಾಡ್ತಿದ್ದೀವಿ. ಇವಾಗ ನೋಡಿ ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ, ನಾನು 3 ಜನ ಸೇರ್ಕೊಂಡು ತಿಂಡಿ ಮಾಡ್ತಾಯಿದ್ದೀವಿ. ನಮ್ಮ ಅಣ್ಣ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾನೆ. ನಮಗಂತೂ ಹಬ್ಬ ಬಂತು ಅಂದರೆ ಒಂದು ಕಡೆ ಖುಷಿ ಆಗುತ್ತೆ, ಇನ್ನೊಂದು ಕಡೆ ಉಂಡೆ ಮಾಡ್ತಾವ್ರೆ, ಅದಕ್ಕೆ ಮಾಡ್ತೀವಿ. ಅರೆ ಅದನ್ನೇ ಎತ್ಕೊಂಡು ಹೋಗು, ಅದು ಬಿಸಿ ಅದು ಎತ್ಕೋಬೇಕಿಲ್ಲ, ಅದು ಎತ್ಕೊಂಡು ನಮ್ಮ ಅಪ್ಪ ಫುಲ್ಲು ಕಾಮಿಡಿ ಪರ್ಸನ್ ಅಂತಲೇ ಹೇಳ್ಬೋದು. ಫುಲ್ಲು ಅವಳನ್ನಂತಲ್ಲ ಎಲ್ಲರನ್ನೂ ರೇಗಿಸೋದೆ, ನನ್ನೂ ರೇಗಿಸೋದೆ, ನಮ್ಮ ಮಮ್ಮಿನೂ ರೇಗಿಸೋದೆ. ಫುಲ್ ಆ ಥರ ಹ್ಯಾಪಿ ಫ್ಯಾಮಿಲಿ ಅಂತ ಹೇಳ್ಬೋದು ನಾವು. ಸೊ ಫುಲ್ಲು ಕ್ವಾಟ್ಲೆ ಮಾಡ್ಕೊಂಡು ತಿಂಡಿ ಎಲ್ಲ ಬೇಯಿಸ್ತಾ ಇದ್ವಿ. ಇವ್ರು ನೋಡಿ ಶಿವಣಯ್ಯ ಅಂತ ಹಾಯ್ ಮಾಡ್ತಾರೆ. ಹಾಯ್ ಏನು ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲರೂ ಏನು ಅಷ್ಟು ಏನು ಕ್ಯಾಮ್ರಾ ಹಂಗೆ ಹಿಂಗೆ ಅಂತ ಏನಿಲ್ಲ. ಕ್ಯಾಮ್ರಾ ಮುಂದೆ ಚೆನ್ನಾಗಿ ನಾವು ಹೇಳ್ಕೊಟ್ಟಂಗೆಲ್ಲ ಮಾಡ್ತಾರೆ. ಅಷ್ಟು ಏನು ಶೈ ಫೀಲಿಂಗ್ ಆಗಲ್ಲ, ನಾಚ್ಕೊಳ್ಳಲ್ಲ. ಇವಾಗ ಎಲ್ಲರೂ ನನ್ನ ವ್ಲಾಗ್ನೇ ನೋಡ್ಕೊಂಡು ಕೂತಿದ್ರು, ನಮ್ಮ ಡ್ಯಾಡಿ, ನಮ್ಮ ತಾತ, ನಮ್ಮ ಅಣ್ಣ ಎಲ್ಲ. ಇಲ್ಲಿ ನಮ್ಮ ಮಮ್ಮಿ ನನಗಂತೂ ಪಾತ್ರೆ ತೊಳೆಯೋ ಕೆಲಸ ಕೊಟ್ಟರು. ಆಮೇಲಿಂದ ಇಲ್ಲಿ ಆಗಲೇ ಹೇಳಿದ್ನಲ್ಲ ನಾನು ಕಜ್ಜಾಯ ಮಾಡೋಕ್ಕೆ ಅಂತ. ಸೊ ಇವಾಗ ಕಜ್ಜಾಯ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಕಜ್ಜಾಯ ಅಷ್ಟೇ ಸ್ವಲ್ಪ ಬೇಗನೆ ಆಗಿಬಿಡುತ್ತೆ. ಆ ಎಣ್ಣೆಗೆ ಹಾಕಿದ ತಕ್ಷಣ ಪಟ್ಟಂತ ಎತ್ಕೊಬಿಡ್ಬೋದು. ಈಸಿ ಕೆಲಸ ಸ್ವಲ್ಪ ಕಜ್ಜಾಯ. ಸೊ ಪಾಕ ಒಂದು ಚೆನ್ನಾಗಿ ತೊಗೊಂಡ್ಬಿಟ್ರೆ ಕಜ್ಜಾಯ ಏನಿಲ್ಲ, ಬೇಗ ಎಲ್ಲ ಮಾಡ್ಕೊಂಡ್ಬಿಡ್ಬೋದು. ಕಜ್ಜಾಯ ಮಾಡಿದ್ರೆ ಇವತ್ತಿನ ತಿಂಡಿ ಇಷ್ಟೇ. ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ಬಿಟ್ಟು ವಡೆ ಮತ್ತು ಬೋಂಡ ಮಾಡಿಕೊಂಡ್ರೆ ಮುಗೀತು. ನಮ್ಮ ಫ್ಯೂಚರ್ಗೆಲ್ಲ ನಾವೆಲ್ಲ ಹಿಂಗೆ ಮಾಡ್ತೀವಂತ ಅನಿಸ್ಬಿಡುತ್ತೆ. ನಮ್ಮ ಮಮ್ಮಿ ಡ್ಯಾಡಿ ನಮ್ಮ ಮಮ್ಮಿ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡ್ರು ತಿಂಡಿ ಎಲ್ಲ. ನಮಗೆಲ್ಲ ಏನೂ ಬರೋದೇ ಇಲ್ಲ. ನಾವೇನಿದ್ರು ಯೂಟ್ಯೂಬ್ ನೋಡ್ಕೊಂಡು ಮಾಡಬೇಕಷ್ಟೆ. ಆವಾಗೆಲ್ಲ ಮುದ್ದೆ ಎಲ್ಲ ತಿಂದು ಈಗಲೂ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ. ನಾವಂತೂ ಈಗಲೇ ಫುಲ್ ವೀಕು. ಇನ್ನು ಅವ್ರ ಏಜ್ ಬಂದಾಗ ಹೆಂಗಾಗ್ತೀವೋ ಗೊತ್ತಿಲ್ಲ. ಇವಾಗ ಕಜ್ಜಾಯ ಏನು ಗೊತ್ತಾ, ಎಲ್ಲನೂ ತುಂಬಿಡಬಾರ್ದು, ಎಲ್ಲ ಮುರಿದೋಗ್ಬಿಡುತ್ತೆ. ಎಲ್ಲನೂ ಕ್ಲೀನಾಗಿ ದೊಡ್ಡ ಪ್ಲೇಟಲ್ಲಿ ಹಾಕಿಡಬೇಕು. ನೆಕ್ಸ್ಟ್ ನಮ್ಮ ಅಣ್ಣ ಬಂದಿದ್ದ. ಇವನು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ನಮ್ಮ ದೊಡ್ಡಣ್ಣ ಪ್ರಸನ್ನ ಅಂತ. ಇಲ್ಲಿ ನಮ್ಮ ಅಣ್ಣ ಹುಡುಗಿ ಜೊತೆ ಮಾತಾಡ್ತಾ ಕೂತಿದ್ದಾನೆ. ಇವನು ಬಂದು ನಮ್ಮ ಅವನ ಮಗ ಮನೋಜ್ ಅಂತ. ಇವನು ಆವಾಗಷ್ಟೇ ಬಂದು ಜಸ್ಟು ಊಟ ಮಾಡ್ತಿದ್ದ. ಅದೊಂದು ಕ್ಲಿಪ್ ತಗೊಂಡೆ. ಇವಾಗೆಲ್ಲ ಆಲ್ಮೋಸ್ಟ್ ತಿಂಡಿ ಮಾಡಿ ಮುಗಿಸ್ತೀನಿ. ಬೆಳಗ್ಗೆ ಸ್ವಲ್ಪ ಮಾಡ್ಕೋಬೇಕು. ಇವಾಗ ದರ್ಗಕ್ಕೆ ಹೋಗಿ ನಾಳೆ ರಕ್ಷಾಬಂಧನ ಇದೆಯಲ್ವಾ, ಸೊ ರಾಖಿ ತರಬೇಕು. ಬನ್ನಿ ದರ್ಗಕ್ಕೆ ಹೋಗಿ ರಾಖಿ ತಗೊಂಬರೋಣ. ಇನ್ನು ರಾಖಿ ತರಬೇಕಾಗಿತ್ತಲ್ವ, ಸೊ ನಾನು
ದರ್ಗಾ ಕಡೆ ಹೋದೆ. ನಾನೊಂದು ಸುಮಾರು ವರ್ಷದಿಂದ ರಾಖಿ ಕಟ್ತಾ ಇದ್ದೀನಿ. ಅವನ ಕಡೆಯಿಂದ ಅಂತೂ ರಿಟರ್ನ್ ಗಿಫ್ಟ್ ಅಂತ ಏನೂ ಬಂದಿಲ್ಲ. ನಾನು ಮಾತ್ರ ಚೆನ್ನಾಗಿ ರಾಖಿ ಕಟ್ತಾ ಇದ್ದೀನಿ. ಅವನೇನು ಕೊಡಲಿ ಅಂತಲೂ ನಾನು ಅಂದ್ಕೊಂಡು ಕಟ್ಟಲ್ಲ, ನಾನು ಪ್ರೀತಿಯಿಂದ ನಾನು ಕಟ್ಟೋದಷ್ಟೇ. ಸೊ ಇವಾಗ ರಾಖಿ ತರೋಕ್ಕೆ ಅಂತ ಹೋಗ್ತೀವಿ. ನಾವು ಯಾವಾಗಲೂ ಇದೇ ಅಂಗಡೀಲಿ ರಾಖಿ ತಗೊಳ್ಳೋದು. ಸೊ ಇಲ್ಲೇ ಹೋಗಿ ಅವ್ರೇನು ಗೊತ್ತಾ, ರಾಖಿ ತುಂಬ ಜಾತ್ರೆ ಥರ ಎಲ್ಲ ತೊಗೊಂಡ್ರೆ ಅವ್ರು ಹಾಕೊಳ್ಳೋದು ಇಲ್ಲ. ಇದನ್ನೇ ತಗೊಂಡಿದ್ದೀನಿ ನೋಡಿ, ತೋರಿಸ್ತೀನಿ. ಅದನ್ನು ಕೂಡ ಜಾಸ್ತಿ ಹೊತ್ತು ಹಾಕೊಳ್ಳೋದೇ ಇಲ್ಲ. ಕಟ್ಟಿದೊಂದು 1 ಅವರು ಇರಲ್ಲ, ಬೇಚಾಕ್ಬಿಡ್ತಾರೆ. ಅದಕ್ಕೆ ನಾನು ಜಾಸ್ತಿ ದೊಡ್ಡದೆಲ್ಲ ತಗೊಳ್ಳಲ್ಲ, ಸಿಂಪಲಾಗಿರಲಿ ಅಂದ್ಬಿಟ್ಟು ಹೆವಿ ಸಿಂಪಲಾಗಿರೋದನ್ನೇ 2 ತೊಗೊಂಡೆ. ನಮ್ಮ ಚಿಕ್ಕಪ್ಪನ ಮಗ ಒಂದು ಕಿರಣ ಅಂತ, ಇನ್ನು ನಮ್ಮ ಅಣ್ಣ. ನಾನು ಚಿಕ್ಕಪ್ಪನ ಮಗ ಅಂತ ಅಂದ್ಕೊಂಡೇ ಇಲ್ಲ ಬಿಡಿ, ನಮ್ಮ ಸ್ವಂತ ಅಣ್ಣದಿರೇ ಇಬ್ಬರು ಅಂತಲೂ ನಾನು ಟ್ರೀಟ್ ಮಾಡೋದು. ಸೊ ಆವಾಗಿಂದ ವರ್ಷ ಇಬ್ಬರಿಗೂ ಕಟ್ತೀನಿ. ಸೊ ಅದಕ್ಕೆ ಇಬ್ರಿಗೂ ತಗೊಂಡೆ. ಸೊ ಇವಾಗ ಇಬ್ರಿಗೂ ತಗೊಂಡಲ್ವ, ಇನ್ನು ನಾಳೆ ರಾಖಿ ಕಟ್ಟಬೇಕು. ಅದನ್ನು ಕೂಡ ವಿಡಿಯೋ ಮಾಡಿ ನಿಮಗೆ ಪೋಸ್ಟ್ ಮಾಡ್ತೀನಿ. ಇವಾಗ ರಾಖಿ ಎಲ್ಲ ತಗೊಂಡು ಪೇ ಮಾಡಿಬಿಟ್ಟು ವಾಪಸ್ ಬಂದೆ. ನಾನು ಯಾವ ರಾಖಿ ತಗೊಂಡೆ ಅಂದರೆ ಇವಾಗ ತೋರಿಸ್ತೀನಿ ನೋಡಿ. ಇದನ್ನೇ ತಗೊಂಡೆ, ಸಿಂಪಲ್ಲಾಗಿರಲಿ, ಚೆನ್ನಾಗಿದೆ ಅಂದ್ಬಿಟ್ಟು 2 ರಾಖಿ ತಗೊಂಡು ವಾಪಸ್ ಬಂದೆ. ಇನ್ನು ನಮ್ಮ ಚಿಕ್ಕಮ್ಮವ್ರ ಮನೇನೂ ತಿಂಡಿ ಮಾಡೋ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಅವರೇನು ಯಾವಾಗಲೂ ಅಷ್ಟೇ ಮಧ್ಯಾಹ್ನ ಮೇಲೆ ಮಾಡ್ತಾರೆ. ನಾವು ಮಧ್ಯಾಹ್ನದಷ್ಟೊಳಗಡೆ ಆಲ್ಮೋಸ್ಟ್ ತಿಂಡಿ ಮಾಡಿ ಮುಗಿಸಿರ್ತೀವಿ. ಈಗ ಅವರು ಕೂಡ ಕಜ್ಜಾಯ ಮಾಡ್ತಾಯಿದ್ದಾರೆ. ಹಾಗೆ ಈ ಕಡೆ ಪೂರಿ ಅಂತ ಮಾಡ್ತಾರೆ, ಮೈದಾದಲ್ಲಿ ಪೂರಿ ಮಾಡಿಬಿಟ್ಟು ಅದಕ್ಕೆ ಕಡಲೆ ಹಾಗೆ ಸಕ್ಕರೆನ ರುಬ್ಕೊಂಡು ಉದುರಿಸೋದು ಅಷ್ಟೇ, ಅದನ್ನ ಮಾಡ್ತಾಯಿದ್ದಾರೆ. ಅದೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅವರು ಅಷ್ಟೇ. ಈ ಸಲ ಸಿಂಪಲಾಗಿ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಸ್ವೀಟ್ ಅಂದರೆ ಯಾರೂ ಬರೋದೇ ಇಲ್ಲ ಗೊತ್ತಾ. ಸೊ ಮಾಡ್ತಾಯಿದ್ದಾರೆ ಅವರು ಕೂಡ. ಇನ್ನು ನಮ್ಮ ಅಕ್ಕನ ಮಗಳು ಸಾಧ್ವಿಕಾ ಅಂತ, ನನ್ನ ಮುದ್ದು ಮಗಳು. ಇನ್ನು ಸಂತೆಗೆ ಹೋಗಿರಲ್ಲ ನಮ್ಮ ಮಮ್ಮಿ ಡ್ಯಾಡಿ, ಸಂಜೆ ಸ್ವಲ್ಪ ಕ್ವಾಂಟಿಟಿಲಿ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ತಂದಿದ್ದಾರೆ. ಇನ್ನು ಅದನ್ನೆಲ್ಲ ರಾತ್ರಿ ಸೊಪ್ಪೆಲ್ಲ ಕ್ಲೀನ್ ಮಾಡಿಟ್ಕೋಬೇಕಾಗಿತ್ತು. ಇನ್ನು ಲೇಟ್ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಸುಮ್ಮನಿದ್ವಿ. ಇನ್ನು ನೈಟು ಎಲ್ಲ ಊಟ ಮಾಡ್ಕೊಂಡು ಕೂತಿದ್ರು. ನಾನು ಅವ್ರಿಗೆಲ್ಲ ಊಟ ಬಡ್ದು ಕೊಟ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಕೂತಿದ್ದೆ. ಇನ್ನು ನಮ್ಮ ಅಣ್ಣ ಇವಾಗ ಸ್ವಲ್ಪ ಕೆಲಸ ಮಾಡ್ತಾಯಿದ್ದಾನೆ, ಸೊಪ್ಪೆಲ್ಲ ಸೋಸ್ಕೊಡ್ತಾವನೆ ಕ್ಲೀನಾಗಿ. ಅವನೇನಿಲ್ಲ, ಎಲ್ಲ ಕೆಲಸ ಮಾಡ್ತಾನೆ, ಬೇಕಾದ್ರೆ ಅವನು ಅಡುಗೆ ಮಾಡ್ತಾನೆ, ಎಲ್ಲ ಕಲ್ತಿದ್ದಾನೆ ಅಡುಗೆನ. ಸೊ ಫ್ರೆಂಡ್ಸ್, ಇದಿಷ್ಟು ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.